ಈಶ್ವರ್ ಅಂತ ಚಿಕ್ಕಬಳ್ಳಾಪುರ MLA. ನಾನು ಕಳೆದ 10 ತಿಂಗಳಿಂದ MLA ಆಗಿ ಎಲೆಕ್ಟ್ ಆದೆ. ನಾನು ಸಿದ್ದರಾಮಯ್ಯ ಸಾಹೇಬ್ರ ಚೇಂಬರ್ ಅಲ್ಲಿ ಕೂತಾಗ ಕುರುಬ ಸಮುದಾಯದವರೆಲ್ಲ ಬಂದ್ರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರು, ಕಾಂಗ್ರೆಸ್ ಪಾರ್ಟಿ ಕುರುಬ ಸಮುದಾಯಕ್ಕೆ ಏನ್ ಮಾಡಿದೆ ಅಂದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್. ಪಕ್ಕದಲ್ಲಿರೋ ರೇವಣ್ಣ ಸಾಹೇಬ್ರನ್ನ ತೋರಿಸಿ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದೆ ಕುರುಬ ಸಮುದಾಯದ ರೇವಣ್ಣ ಸಾಹೇಬ್ರನ್ನ ಅಂತ ಹೇಳಿದ್ರು. ಅಲ್ಲೇ ಕುರುಬ ಸಮುದಾಯದ ಭೈರತಿ ಸುರೇಶಣ್ಣ ಅಂತ ತೋರಿಸಿ ನಗರಾಭಿವೃದ್ಧಿ ಸಚಿವ ಮಾಡಿದೆ ಅಂತ ಹೇಳಿದೆ. ನಿಮ್ಮ ರಕ್ತ ಇವತ್ತು ರಾಜ್ಯನ ಆಳ್ತಾ ಇದೆ. ಇದು ಎಷ್ಟು ಬರುತ್ತೆ? ಸಿದ್ದರಾಮಯ್ಯ ಸಾಹೇಬರು ಒಂದು ಅಹಿಂದ ನಾಯಕ. ದಲಿತರಿಗಾಗ್ಲಿ, ಕುರುಬ ಸಮುದಾಯಕ್ಕಾಗ್ಲಿ, ಮೈನಾರಿಟಿಗಾಗ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಂದು ಭರವಸೆ, ಭವಿಷ್ಯ. ಅಕ್ಕ, ಗೃಹಲಕ್ಷ್ಮಿಯಲ್ಲಿ 2,000 ಬರ್ತಿದ್ಯಾ ಇಲ್ವಾ? ಅಲ್ಲಿ ಪಕ್ಕದಳ್ಳಿಯಲ್ಲಿ ಒಂದು ತಾಯಿ ಬಂದು ಮಾತಾಡಿದ್ದು, 2,000ದಲ್ಲಿ ಓದಿಸಿದ್ದಾರೆ. 2,000ದಲ್ಲಿ ಓದಿಸಿದ್ರೆ ಅವ್ರ ಮಗಳು 3 ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ಮೊನ್ನೆ ದಾವಣಗೆರೆ ಎಕ್ಸಾಮ್. ಅಕ್ಕ, ವರ್ಷಕ್ಕೆ 24,000 ಆಯ್ತಾ? ವರ್ಷಕ್ಕೆ 24,000 ಆಯ್ತಾ? ವರ್ಷಕ್ಕೆ 24,000 ಅಕ್ಕಿ ಕೊಡ್ತಾ ಇದೀವ? ಬಸ್ಸಲ್ಲಿ ಯಾರಿಗೂ ಚಾರ್ಜ್ ಕೇಳ್ತಿದಾರ? ಇಲ್ಲ. ಮಕ್ಕಳಿಗೆ ಡಿಗ್ರಿ ಆಗಿರೋರು ಕಾಸು ಕೊಡ್ತಿದೀವ? ಈಗ ನಮ್ಮ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಸರ್ಕಾರ ಬರುತ್ತೆ. ಒಂದು ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ. ಆದ್ರೆ ತಿಂಗಳಿಗೆ 8,000, ಇದೊಂದು 2,000, 10,000 ಬರುತ್ತೆ. ನೀವು ಒಂದೊಂದು ಬೇರೆ ಪಕ್ಷಕ್ಕಾಗಬಾರ್ದು. ಬಿಜೆಪಿ ಅವರು 10 ವರ್ಷದಿಂದ ಕೇಂದ್ರದಲ್ಲಿದ್ರಲ್ಲ, ನಮ್ಗೇನ್ ಕೊಟ್ರು? ಚೊಂಬು ಕೊಟ್ರು. ಏನಾದ್ರು ಮಾಡಿದಾರ? ಬಿಜೆಪಿ ಸಂಸದರು ಏನ್ ಕೇಳಿದ್ದಾರೆ? ನಾನು ಹೇಳೋದಿಷ್ಟೇ, ಶಾಮನೂರು ಶಿವಶಂಕರಪ್ಪ ಸಾಹೇಬ್ರು ಕೋವಿಡ್ ಟೈಮಲ್ಲಿ 6ರಿಂದ 8 ಕೋಟಿ ಸ್ವಂತ ದುಡ್ಡಲ್ಲಿ ವ್ಯಾಕ್ಸಿನ್ ಹಾಕ್ತಿದ್ದಾರೆ ಜನಕ್ಕೆ. ಇವತ್ತು ಸಾವಿರಾರು ಜನಕ್ಕೆ ಸ್ಕಾಲರ್ಶಿಪ್, ಅಡ್ಮಿಷನ್, ಡಿಸ್ಕೌಂಟ್, ಹಾಸ್ಪಿಟಲ್ ಅಲ್ಲಿ ಡಿಸ್ಕೌಂಟ್, ಇವತ್ತು ಪ್ರಾಫಿಟ್ ಇಲ್ಲದೆ ಬಹಳಷ್ಟು ಸೇವಾ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅಂತ ಕುಟುಂಬದ ಸೊಸೆ ಮತ ಕೇಳ್ಕೊಂಡು ಬಂದಾಗ ನೀವೆಲ್ಲರೂ ಆಶೀರ್ವದಿಸಬೇಕಂತ. ಅಕ್ಕ, ನಮ್ಮ ಕ್ರಮ ಸಂಖ್ಯೆ 2. ಅಕ್ಕ, ಈಗ ಬಿಜೆಪಿ ಅವರು 3 ವರ್ಷ ಇದ್ರಲ್ಲ, ಬಸ್ಸಲ್ಲಿ ಯಾಕಕ್ಕ ಫ್ರೀ ಕೊಟ್ಟಿಲ್ಲ? ಯಾಕಕ್ಕ 2,000 ಕೊಟ್ಟಿಲ್ಲ? ಯಾಕಂದ್ರೆ ಬಿಜೆಪಿ ಅವರಿಗೆ ಬಡವ್ರ ಬಗ್ಗೆ ಪ್ರೀತಿ ಇಲ್ಲ. ನಾವೀಗ 2,000 ಕೊಡ್ತೀವಿ. ಈಗ 2,000ದಲ್ಲಿ ಮಕ್ಕಳು ಫೀಸ್ ಕಟ್ತೀರಾ, ಮಕ್ಕಳು ತಿನ್ನಕ್ ತಕ್ಕೊಡ್ತೀರಾ, ರೇಷನ್ ತಗೊಂತೀರಾ. ಯಜಮಾನ್ರು ದುಡಿಯಕ್ಕಾದ್ರೂ ಆಗದೆ ಇದ್ರು ಸಂಸಾರ ನಡ್ಸಕ್ ಆಗ್ತಿದೆ. ಒಂದ್ ಯೋಚನೆ ಮಾಡಿ, ನಿಮ್ ನೆಂಟು ಯಾರಾದ್ರೂ ನಿಮ್ ಕಷ್ಟದಲ್ಲಿ ಒಂದು 10,000 ರೂಪಾಯಿ ಸಾಲ ಕೊಟ್ರೆ ಮತ್ತೆ ವಾಪಸ್ ಕೇಳ್ತಾರೆ. ಬಟ್ ನಾವು ಕೊಡ್ತಿರೋ ಗೃಹಲಕ್ಷ್ಮಿ ವಾಪಸ್ ಕೇಳಲ್ಲ ಅಕ್ಕ. ಕಾಸು ಕೊಟ್ರೆ ಬಿಟ್ಬಿಡ್ತಾರೆ, ವಾಪಸ್ ಕೇಳ್ತಾರೆ. 24,000, 1.25 ಲಕ್ಷ. ನೀವು ಹಸ್ತಕ್ಕೆ ಓಟ್ ಹಾಕಿ. ನೀವು ಒಬ್ಬರೇ ಒಬ್ರು ಬಿಜೆಪಿ ಓಟ್ ಹಾಕ್ತಾರೆ. ಅವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಬರಲ್ಲ. ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿ ಬಿಡ್ತಾರೆ. ಮತ್ತೆ ನಮ್ಮನ್ನು ಬೈತಾರೆ. ನೀವು ಸಿದ್ದರಾಮಯ್ಯ ಸಾಹೇಬ್ರು ಮೋಸ ಮಾಡ್ದಂಗೆ ಏನಾದ್ರು ಬಿಜೆಪಿ ಓಟ್ ಹಾಕಿದ್ರೆ, ನೀವು 2ನೇ ಕ್ರಮ ಸಂಖ್ಯೆ ನಮ್ಮ ಪ್ರಭಕ್ಕ ಅವ್ರಿಗೆ ನೀವು ಓಟ್ ಹಾಕ್ಬೇಕು. ಕ್ರಮ ಸಂಖ್ಯೆ ಎಷ್ಟು? ನೀವೆಲ್ಲ ಕೈ ಮೇಲ್ ಮಾಡಿ. ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು?